ಹಾಯ್ ಹಲೋ ನಮಸ್ತೆ. ಬಿಗ್ ಬಾಸ್ ಮನೆ ಇಂದು ಬಿಬಿ ಪ್ಯಾಲೇಸ್ ಆಗಿ ಪರಿವರ್ತನೆಗೊಂಡಿದೆ. ಬಿಗ್ ಬಾಸ್ ಸೀಸನ್ 11ರಲ್ಲಿ ಹೆಚ್ಚು ಸೌಂಡ್ ಮಾಡಿದ್ದ ಸ್ಪರ್ಧಿಗಳು ಇದೀಗ ಬಿಗ್ ಬಾಸ್ ಮನೆಗೆ ಎಂಟ್ರಿ ಕೊಟ್ಟಿದ್ದಾರೆ. ಸಲುಗೆಯಲ್ಲಿ ಅತಿಥಿಗಳೊಂದಿಗೆ ತಮಾಷೆ ಮಾಡಲು ಹೋಗಿ ಉಗ್ರಂ ಮಂಜು ಹಾಗೂ ರಜತ್ ಕೋಪಕ್ಕೆ ಗುರಿಯಾಗಿದ್ದಾರೆ ಗಿಲ್ಲಿ. ಅಷ್ಟಕ್ಕೂ ಗಿಲ್ಲಿ ಮಾಡಿದ್ದೇನು? ಅತಿಥಿಗಳಿಗೆ ನಿಜವಾಗ್ಲೂ ಗಿಲ್ಲಿ ಅವಮಾನ ಮಾಡಿದ್ರ? ಗಿಲ್ಲಿ ವರ್ತನೆ ಬಗ್ಗೆ ವೀಕ್ಷಕರ ಅಭಿಪ್ರಾಯ ಏನು? ಈ ವಿಡಿಯೋ ನೋಡಿ. ಬಿಗ್ ಬಾಸ್ ಮನೆಗೆ ಉಗ್ರಂ ಮಂಜು ಕರೆ ಮಾಡಿ ಬರ್ತಾ ಇದ್ದೀವಿ, ದೊಡ್ಡ ಪಾರ್ಟಿ ನಡೆಯುತ್ತೆ ಅಂತ ಹೇಳಿದ್ದಾರೆ. ಬಳಿಕ ಚೈತ್ರಾ ಕುಂದಾಪುರ, ರಜತ್, ಮೋಕ್ಷಿತಾ ಪೈ, ಉಗ್ರಂ ಮಂಜು ಹಾಗೂ ತ್ರಿವಿಕ್ರಮ್ ದೊಡ್ಮನೆಗೆ ಎಂಟ್ರಿ ಕೊಟ್ಟಿದ್ದಾರೆ. ಮೊದಲ ಪ್ರೋಮೋದಲ್ಲಿ ರಜತ್, ಗಿಲ್ಲಿ ಹಾಗೂ ಕಾವ್ಯ ಅವರ ಕಾಲೆಳೆದಿದ್ದಾರೆ. ಹೀಗೆ ಮಾತನಾಡ್ತಾ ಗಿಲ್ಲಿ ಮನೆಗೆ ಬಂದ ಅತಿಥಿಗಳಿಗೆ ತಮಾಷೆ ಮಾಡಿ ಕಾಲು ಎಳೆಯಲು ಹೋಗಿದ್ದಾರೆ. ಗಿಲ್ಲಿ ಕಾಮಿಡಿಗೆ ಉಗ್ರಂ ಮಂಜು ಮತ್ತು ರಜತ್ ಗರಂ ಆಗಿದ್ದಾರೆ. ಹೌದು, ಬಿಗ್ ಬಾಸ್ ಕನ್ನಡ 11 ಕಾರ್ಯಕ್ರಮದ ಸ್ಪರ್ಧಿಗಳು ಇದೀಗ ಬಿಗ್ ಬಾಸ್ ಕನ್ನಡ 12 ಕಾರ್ಯಕ್ರಮಕ್ಕೆ ಅತಿಥಿಗಳಾಗಿ ಬಂದಿದ್ದಾರೆ. ಉಗ್ರಂ ಮಂಜು ಅವರಿಗೆ ಕಂಕಣ ಭಾಗ್ಯ ಕೂಡಿ ಬಂದಿದೆ ಅಂತ ಬಿಗ್ ಬಾಸ್ ಬಿಗ್ ಸ್ಪರ್ಧಿಗಳ ಸಮ್ಮುಖದಲ್ಲಿ ಘೋಷಿಸಿದ್ದಾರೆ. ಇದೇ ವೇಳೆ ಓ ಸೂಪರ್ ಅಣ್ಣ, ಎರಡನೆಯದ್ದ ಅಥವಾ ಮೂರನೆಯದ್ದ ಅಂತ ಉಗ್ರಂ ಮಂಜುಗೆ ಗಿಲ್ಲಿ ನಟ ಕೇಳಿದ್ದಾರೆ. ಇದಕ್ಕೆ ಗರಂ ಆಗಿ ಉಗ್ರಂ ಮಂಜು, ಕೆಲವೊಂದು ಪರ್ಸನಲ್ಗೆ ಅಂತ ಬಂದ್ರೆ ನೀನು ಸಪ್ಲೈಯರ್ ಕೂಡ ಅಲ್ಲ, ನಾನು ಅತಿಥಿಯೂ ಅಲ್ಲ ಅಂತ ಎಚ್ಚರಿಕೆ ನೀಡಿದ್ದಾರೆ. ಇಷ್ಟಕ್ಕೆ ಸುಮ್ಮನಾಗದ ಗಿಲ್ಲಿ ಮುಂದುವರೆದು, ಬಿಗ್ ಬಾಸ್ ಅತಿಥಿಗಳಿಗೆ ನೀವೆಲ್ಲರೂ ಬಿಟ್ಟಿ ಊಟ ಮಾಡೋಕ್ ಬಂದಿದ್ದೀರಾ ಅಂತ ಕೇಳಿದ್ದಾರೆ. ಇದಕ್ಕೆ ರೊಚ್ಚಿಗೆದ್ದ ರಜತ್ ಕಿಶನ್, ನೀನ್ ಕೊಡ್ತಾ ಇದ್ಯೇನಪ್ಪ ಬಿಟ್ಟಿ ಊಟನ, ಮಾತುಗಳು ಕರೆಕ್ಟಾಗಿ ಬರ್ಲಿ ಮಗ, ಎಲ್ಲರ ಹತ್ರ ಮಾತಾಡ್ದಂಗೆ ನನ್ನ ಹತ್ರ ಮಾತಾಡಬೇಡ, ಎಷ್ಟರಲ್ಲಿರ್ಬೇಕೋ ಅಷ್ಟರಲ್ಲೇ ಇರುವಂತ ಗಿಲ್ಲಿ ನಟನಿಗೆ ರಜತ್ ವಾರ್ನಿಂಗ್ ಕೊಟ್ಟಿದ್ದಾರೆ. ಸೋಷಿಯಲ್ ಮೀಡಿಯಾದಲ್ಲಿ ಈ ಪ್ರೋಮೋ ವೈರಲ್ ಆಗಿದ್ದು ಗಿಲ್ಲಿ ವರ್ತನೆ ಬಗ್ಗೆ ಮಿಶ್ರ ಪ್ರತಿಕ್ರಿಯೆಗಳು ವ್ಯಕ್ತವಾಗ್ತಿವೆ.